ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಅಂದರೆ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಕಡಲೆಬೇಳೆ ತೊಗೊಂಡಿದ್ದೀನಿ, 2 ಲೋಟ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು 1 ಅವರ್ ಇಲ್ಲ 2 ಅವರ್ ನೆನೆಸಿಟ್ಕೊಳ್ಬೇಕು. ಅದು ಚೆನ್ನಾಗಿ ನೆನೆಯುತ್ತೆ, ಬೇಯಲಿಕ್ಕೆ ಕೂಡ ಚೆನ್ನಾಗಿ ಬೇಯುತ್ತೆ ಆಮೇಲೆ. ಹಾಗಾಗಿ ಇದನ್ನು ನೆನೆಸಿಟ್ಕೊಳ್ಬೇಕು. ನೋಡಿ, ಈ ಥರ ನೀರು ಹಾಕಿ ಫುಲ್ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ. ಈಗ ನೋಡಿ, ನೆಂದಿದ್ದು ಆಗಿದೆ. ಇದನ್ನು ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತೀನಿ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಳ್ಳಿ. ಮೊದಲಿಗೆ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 4ರಿಂದ 5 ವಿಸಿಲ್ ಬೇಕು. ಆಮೇಲೆ ಇದಕ್ಕೆ ಕಣಿಕೆ ಅಂತ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ತುಂಬ ಚೆನ್ನಾಗಾಗುತ್ತೆ, ಮೀಡಿಯಮ್ ರವೆ ಬರಲ್ಲ, ಹಾಗಾಗಿ ಚಿರೋಟಿ ರವೆ ತೊಗೊಳ್ಳಿ. ಇದನ್ನು ನೆನೆಸಿಟ್ಕೊಳ್ಬೇಕು. ಸ್ವಲ್ಪ ಇದನ್ನು ನೆನೆಸಿಟ್ಕೊಂಡು ರುಬ್ಕೊಳ್ಬೇಕು. ಕೆಲವರು ಹಾಗೇನೂ ಕೂಡ ಮಾಡ್ತಾರೆ. ನಾನು ಇದನ್ನು ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಇದಕ್ಕೆ ಎಷ್ಟು ಹಿಟ್ಟು ತಡೆಯುತ್ತೋ ಗೋಧಿ ಹಿಟ್ಟು, ಅಷ್ಟೇ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೇಕು. ಅದಕ್ಕೂ ಮೊದಲು ಉಪ್ಪು, ಅರಿಶಿನ, ಆಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ರುಬ್ಬಿದ್ದಾಗಿದೆಯಲ್ಲ, ಈ ಥರ ಪೇಸ್ಟ್ ಕಾಣಿಸ್ತಾ ಇದೆಯಾ? ನೀವು ಚಿರೋಟಿ ರವೆ ತೊಗೊಂಡ್ರೆ ಅದು ಹಾಗೆ ಕೂಡ ಮಾಡ್ಬೋದು. ನೆನೆಸಿಟ್ಕೊಂಡು ಅದಕ್ಕೆ ಎಷ್ಟು ಹಿಟ್ಟು ತಡೆಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೋದು ಡೈರೆಕ್ಟಾಗಿ. ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ರುಬ್ಕೊಳ್ಬೇಕು ಅಂತೇನಿಲ್ಲ. ಈಗ ನೋಡಿ, ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆನೂ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಆಮೇಲೆ ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಬಿಡಿ, ಚೆನ್ನಾಗಾಗುತ್ತೆ. ನಾನಿಲ್ಲಿ ಕೊಕೊನಟ್ ಆಯಿಲ್ ಅಂತ ತೊಗೊಂಡಿದ್ದೀನಿ. ನೀವು ಅದನ್ನೇ ತೊಗೊಳ್ಬೋದು, ಇಲ್ಲಾಂದರೆ ನೀವು ಪ್ಯಾಕೆಟ್ ಎಣ್ಣೆ ತೊಗೊಳ್ತೀನಿ ಅದನ್ನು ಯೂಸ್ ಮಾಡ್ತೀವಿ ಅನ್ನೋರು ಅದನ್ನು ಕೂಡ ಹಾಕ್ಕೊಳ್ಬೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 1-1.5-2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ಕೆಲವರು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಆದರೆ ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ ಚೆನ್ನಾಗಾಗಲ್ಲ ಅಷ್ಟೊಂದು. ಇದು ಚೆನ್ನಾಗಾಗುತ್ತೆ, ಪೊದರಾಗಿ ಸಪೂರಾಗಿ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ತಡೆಯುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕಿ ನೀವು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸಲ ಹಾಕ್ಕೊಳ್ಬಾರ್ದು, ಕ್ವಾಂಟಿಟಿ ನೋಡಿಕೊಂಡು ನೀವು ಕಲಿಸ್ಕೊಳ್ಬೇಕು. ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಟ್ಟು ತಡೆಯುತ್ತೋ ಅಷ್ಟು ಹಿಟ್ಟು ಹಾಕೋತಾ ನೀವು ಕಲಿಸ್ಕೊಳ್ಳಿ. ಮತ್ತು ಗಟ್ಟಿ ಆದರೆ ಚೂರು ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಆಗಬಾರ್ದು, ತುಂಬ ಮೆತ್ತಗೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಲಟ್ಸ್ಲಿಕ್ಕೆ ಈಸಿ ಆಗುತ್ತೆ. ಕಣಕ್ಕೆ ಹದ, ಆಮೇಲೆ ನಾವು ಕಡಲೆಬೇಳೆ ಬೇಯಿಸ್ಕೊಂಡು ಅದರದ್ದು ಉಂಡೆ ಮಾಡ್ಕೊಂಡಿರ್ತೀವಲ್ವ, ಹೂರಣ ಅಂತ ಹೇಳ್ತೀವಿ, ಅದ್ರ ಹದ ಎರಡೂ ಒಂದೇ ಥರ ಇರಬೇಕು. ನೋಡಿ, ಇದು ಈ ಥರ ಆಗಿದೆ. ಈಗ ಇದಕ್ಕೆ ಆಯಿಲ್ ಹಾಕಿ ಮತ್ತೆ ಫುಲ್ಲು ಸೌರಿ ಮುಚ್ಚಿಡಬೇಕು. ಇದು ಹಿಟ್ಟು ಒಣಗಬಾರ್ದು, ಒಣಗದೇ ಇರೋ ಥರ ಇದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಸೌರಿ ಮುಚ್ಚಿಡಬೇಕು. ಈ ಥರ ನಾದ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ಮೆಲಿಬೇಕು. ಈ ಥರ ನಾದ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ಈಗ ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ವ, ಹಾಗೆ ಈ ಥರ ಫುಲ್ ನಾದಿ ಕಲಿಸ್ಬೇಕು, ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಥರ ಫುಲ್ಲು ಹಚ್ಚಿ ಮುಚ್ಚಿಡಿ. 2 ಅವರ್ಸ್ ಆದರೂ ಮುಚ್ಚಿಡಬೇಕು. ಹಾಗೆಯೇ ಅದು ಹದ ಬರಬೇಕು. ಅದು ಎಣ್ಣೆ ಎಲ್ಲ ಫುಲ್ ಹೀರ್ಕೊಂಡು ಎಣ್ಣೆ ಕುಡ್ಕೊಂಡು ಹದ ಬರಬೇಕು. ಆಗ ತುಂಬ ಚೆನ್ನಾಗಾಗತ್ತೆ. ಹೋಳಿಗೆ ಅಂದ ತಕ್ಷಣ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇದರಲ್ಲಂತೂ ಬೇಳೆ ಹೋಳಿಗೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಕಾಯಿ ಹೋಳಿಗೆನೂ ಚೆನ್ನಾಗಾಗುತ್ತೆ. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಾಗುತ್ತೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಡೋ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ. ಆಗ ನೀವು ನಮ್ಮ ಅಡುಗೆನ ನೀವು ಟ್ರೈ ಮಾಡ್ಬೋದು. ನೋಡಿ, ಇಷ್ಟು ಸ್ಮೂತ್ ಆಗಬೇಕು. ಈಗ ಇದನ್ನು ಈ ಥರ ಪುಟ್ಟಗೆ ಮಾಡಿ ಎಣ್ಣೆ ಹಚ್ಚಿ ಮುಚ್ಚಿಡಿ. ಈಗ ನಾನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬೆಂದಿದೆ, ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಬೇಯಬೇಕು. ಇದ್ರದ್ದು ನೀರೆಲ್ಲ ಫುಲ್ಲು ಸೋಸ್ಕೊಳ್ಬೇಕು. ಈಗ ಒಂದು ಬಂಡಿ ತಗೊಳ್ಳಿ, ಅದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಕ್ಕರೆ ಅರ್ಧ, ಬೆಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ. 2 ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಬೇಕು, ಅಂದರೆ ಫುಲ್ ಆರಿಸ್ಕೊಳ್ಬೇಕು. ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಉಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಆರಿಸ್ಕೊಳ್ಬೇಕು. ಆಮೇಲೆ ತಣ್ಣದ ಮೇಲೆ ಗ್ರೈಂಡರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ. ಸಕ್ಕರೆ ಮತ್ತು ಬೆಲ್ಲ ಹಾಕಿದ ತಕ್ಷಣ ಈ ಥರ ನೀರಾಗಿಬಿಡುತ್ತೆ. ನೀರಾದರೂ ಪರವಾಗಿಲ್ಲ, ಅದು ಎಲ್ಲ ಫುಲ್ ಎಲ್ಲ ಕರಗಬೇಕಲ್ಲ, ಕರಗಿ ನೀರಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಆರಿಸಿ ಗಟ್ಟಿ ಮಾಡಬೇಕು. ನಾವು ಹಯಗ್ರೀವ ಮಾಡ್ತೀವಲ್ವ, ಆ ಥರ ಗಟ್ಟಿ ಆಗುತ್ತೆ. ನೋಡಿ ಇದು ಸ್ವಲ್ಪ ಈಗ ಗಟ್ಟಿ ಆಗ್ತಾ ಬಂದಿದೆ. ಇದಕ್ಕೆ ಸ್ವೀಟು ನೀವು ನೋಡಿ ಹಾಕ್ಕೊಳ್ಳಿ. ಕೆಲವರು ಸಕ್ಕರೆ ಪಾಕ ತುಪ್ಪ ಹಾಕ್ಕೊಂಡು ತಿಂತಾರೆ, ಅದು ಕೂಡ ಒಂಥರ ಟೇಸ್ಟ್ ಆಗುತ್ತೆ. ಅದು ಸ್ವೀಟ್ ಜಾಸ್ತಿ ಆದರೆ ಸಕ್ಕರೆ ಪಾಕ ತುಪ್ಪ ಹಾಕ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಾಗಲ್ಲ. ಹಾಲು ಹಾಕ್ಕೊಂಡು ತಿನ್ಬೋದು, ಹಾಲು ಹಾಕ್ಕೊಂಡು ಕೂಡ ತಿಂತೀವಿ. ಈಗ ನೋಡಿ ಇದು ಕಡಲೆಬೇಳೆ ಆರಿಸಿದ್ದಾಗಿದೆ, ಗಟ್ಟಿಯಾಗಿದೆ ಅಲ್ವಾ. ನಾನೀಗ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗ್ರೈಂಡರ್ಗೆ ಹಾಕ್ಕೊಳ್ಳಿ, ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ, ಮತ್ತು ನೀರು ಹಾಕ್ಕೊಳ್ಬೇಡಿ. ಈ ಥರ ನೋಡಿ ಕಡಲೆಬೇಳೆ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಫುಲ್ ನಯಸ್ಸಾಗಬೇಕು. ಈ ಥರ ಮಾಡ್ಕೊಳ್ಬೇಕು ನಾವು ಗ್ರೈಂಡರಲ್ಲಿ. ಚೆನ್ನಾಗಾಗುತ್ತೆ, ಫುಲ್ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಹಿಟ್ಟು. ನೋಡಿ ಈ ಥರ ಮಾಡ್ಕೊಳ್ಬೇಕು. ಮಿಕ್ಸಿಲಿ ರುಬ್ಬೋದಕ್ಕಿಂತ ಈ ಗ್ರೈಂಡರಲ್ಲಿ ರುಬ್ಬೋದೇ ಚೆನ್ನಾಗಾಗುತ್ತೆ. ಗ್ರೈಂಡರ್ ಇಲ್ಲ, ಮಿಕ್ಸಿನೇ ಇರೋದು ಅನ್ನೋರು ಏನೂ ಮಾಡೋಕ್ಕಾಗಲ್ಲ, ಆವಾಗ ಮಿಕ್ಸಿಲೇ ರುಬ್ಕೊಳ್ಬೇಕಾಗತ್ತೆ. ನೋಡಿ ಇದು ಆಗಿದೆ. ನಾನು ಸ್ವಲ್ಪ ಹೊತ್ತು ತೆಳು ಪಂಜೆ ಇರುತ್ತಲ್ಲ, ಆ ತೆಳು ಪಂಜೆ ಮೇಲೆ ಹಾಕ್ಕೊಂಡಿದ್ದೀನಿ. ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಪಂಜೆ ಮೇಲೆ ಹಾಕ್ಕೊಳ್ಳೋದ್ರಿಂದ. ಆಮೇಲೆ ಈ ಥರ ಒಂದು ಪ್ಲ್ಯಾಸ್ಟಿಕ್ ಶೀಟನ್ನು ತಗೊಳ್ಳಿ, ಇದಕ್ಕೆ ಫುಲ್ ಎಣ್ಣೆ ಹಚ್ಕೊಳ್ಳಿ. ಈಗ ಕಡಿಕೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಆವಾಗಲೇ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಅದು ಈಗ ಚೆನ್ನಾಗಿ ಹದ ಬಂದಿದೆ. 2 ಅವರ್ಸ್ ಬಿಟ್ಟ ಮೇಲಿಂದ ಹದ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಕೈನ ಹಸ್ತದ ಸಹಾಯದಿಂದ ಅದನ್ನು ನಾವು ಉಂಡೆನ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಚೌಂಟ್ಕೊಳ್ಬೇಕು. ಕಣಕೆನ ಈ ಥರ ಕೊರ್ಕೊಳ್ಳೋದು ಅಂತ ಹೇಳ್ತೀವಿ. ಈ ಥರ ಮಾಡಿ ಪ್ಲ್ಯಾಸ್ಟಿಕ್ ಮೇಲೆ ಹಾಕ್ಕೊಳ್ಬೇಕು. ಅದು ಮೇಲಿಂದ ಎಣ್ಣೆ ಸವರಿ ತಿರ್ಗಾ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಮುಚ್ಚಿಟ್ಕೊಳ್ಬೇಕು. ನಾವು ಮಾಡಬೇಕಿದ್ರೆ ಅದನ್ನು ತೆಕ್ಕೊಂಡು ಮಾಡಬೇಕು. ಅದು ಡ್ರೈ ಆಗಲಿಕ್ಕೆ ಬಿಡಬಾರ್ದು. ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಮಾಡ್ಕೊಳ್ಬೇಕು. ಕೆಲವರು ಹಾಗಲ್ಲ, ನಾವು ಉಂಡೆ ಎಲ್ಲ ಹೇಗೆ ಮಾಡ್ತೀವಲ್ವ ಅದೇ ಥರ ಎಳ್ಕೊಂಡು ಉಂಡೆ ಮಾಡಿಕೊಂಡು ಮಾಡ್ತಾರೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಾಗತ್ತೆ. ನಾನು ಈ ರೆಸಿಪಿ ನಮ್ಮ ಅತ್ತೆಯಿಂದ ಕಲ್ತಿರೋದು. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿನ. ಅವರಿಂದನೇ ಕಲ್ತ್ಕೊಂಡು ನಾನು ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲ್ಗಡೆಯಿಂದ ತಿರ್ಗಾ ಒಂದು ಪ್ಲ್ಯಾಸ್ಟಿಕ್ ಮುಚ್ಚಿಟ್ಕೊಳ್ಬೇಕು. ಈಗ ನೋಡಿ ಹೋಳಿಗೆಗೆ ಹೇಗೆ ಲಟ್ಸೋದು, ಅದನ್ನು ಹೇಗೆ ತುಂಬ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಅಂಗೈ ಮೇಲೆ ಹಾಕ್ಕೊಂಡು ಈ ಥರ ಕೈಯಲ್ಲಿ ತಟ್ಕೊಳ್ಬೇಕು ಮೊದಲಿಗೆ. ಆಮೇಲೆ ನಾವು ಮಾಡಿರೋ ಉಂಡೆನ ಈ ಥರ ಕೈ ಮೇಲೆ ಅದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಕವರ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಈ ಥರ ಎಳೆದು ತುಂಬ್ಕೊಳ್ಬೇಕು. ನೋಡಿ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಆಮೇಲೆ ಒಂದು ಸಲ ಕೈಯಲ್ಲಿ ಉಂಡೆ ಮಾಡಿ, ಈ ಥರ ಕೈಯಲ್ಲಿ ಉಂಡೆ ಮಾಡಿ ಆಮೇಲೆ ಪ್ಲ್ಯಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೊಂಡು, ಇದು ಹೋಳಿಗೆ ಪೇಪರ್ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ, ಇದ್ರ ಮೇಲೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಚೆನ್ನಾಗಿ ಲಟ್ಸ್ಬೇಕು. ನೀವು ಲಟ್ಟಣಿಗೆ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು. ನೋಡಿ ಈ ಥರ ತೆಳುವಾಗಿ ಚೆನ್ನಾಗಿ ಲಟ್ಸ್ಕೊಳ್ಬೇಕು. ತುಂಬ ಸ್ಮೂತಾಗಿ ಮಾಡಿ, ತುಂಬ ಗಡ್ಬಡೆಯಿಂದ ಮಾಡ್ತೀನಿ ಅಂದರೆ ಆಗಲ್ಲ. ನೋಡಿ ಈ ಥರ ಮಾಡ್ಕೊಳ್ಬೇಕು. ತೆಳುವಾಗಿ ಲಟ್ಟಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ, ಮತ್ತು ಉಬ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಉಬ್ಬತ್ತೆ. ನೋಡಿ ಈ ಥರ ಮಾಡ್ಕೊಳ್ಬೇಕು. ಇದನ್ನು ಡೈರೆಕ್ಟಾಗಿ ಹಾಗೆ ದೋಸೆ ತವದ ಮೇಲೆ ಹಾಕಿ ಬೇಯಿಸ್ಕೊಳ್ಬೋದು. ಕೈಯಲ್ಲಿ ತೆಗೆದು ಹಾಕಬೇಕು ಅಂತೇನಿಲ್ಲ. ಕೈಯಲ್ಲಿ ತೆಗೆದ ತಕ್ಷಣ ಹರಿದೋಗುತ್ತೆ ಅಲ್ವಾ ಕೆಲವರಿಗೆ, ಹಾಗಾಗಿ ಇದನ್ನೇ ಡೈರೆಕ್ಟಾಗಿ ಹಾಕ್ಬೋದು. ಪ್ಲ್ಯಾಸ್ಟಿಕ್ಕು ಕರಗಲ್ಲ ಇದು. ನೋಡಿ ಈ ಥರ ನಾನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪ್ಲ್ಯಾಸ್ಟಿಕ್ ಏನೂ ಆಗ್ತಾ ಇಲ್ಲ, ಕಾಣಿಸ್ತಾ ಇದೆಯಾ? ನೋಡಿ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ? ಈ ಥರ ಆಗಬೇಕು. ಇದು ಸ್ವಲ್ಪ ಬೆಂದ ಮೇಲೆ ತಿರ್ಗಾ ಹಾಕಬೇಕು. ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಯುಗಾದಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಮಾಡ್ತೀವಿ ನಾವು. ನೋಡಿ ಈ ಥರ ಕೆಂಪಾಗಬೇಕು. ಇಷ್ಟು ಕೆಂಪಾದಮೇಲೆ ಹಾಕಬೇಕು. 2 ಸೈಡು ಚೆನ್ನಾಗಿ ಕೆಂಪು ಮಾಡಿ ಒಣಗಿಸಿ ತೆಗಿಬೇಕು. ನೋಡಿ ಈ ಥರ ಆಗಿದೆ. ನಾನು ಮಾಡಿರೋದು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇವತ್ತು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.